ಸದ್ಯಕ್ಕೆ ಚಾಲ್ತಿಯಲ್ಲಿರುವ ಹೆಸರು ಅಂತ ಹೇಳಿದ್ರೆ ಪವಿತ್ರ ಗೌಡ ಅವರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಹಿನ್ನೆಲೆ ಏನು? ಮೊದಲೇದಾಗಿ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು ಹೇಗೆ? ಈಗ ಕೋಟಿ ಆಸ್ತಿಯ ಒಡತಿ ಆಗಿರುವಂತಹ ಪವಿತ್ರ ಗೌಡ ಅವರು ಅಂದು ಹೇಗಿದ್ರು? ದರ್ಶನ್ ಅವರಿಗೆ ಹೇಗೆ ಪರಿಚಯ ಆದ್ರು? ಇಷ್ಟೆಲ್ಲ ಸಕ್ಸಸ್ ಗಳಿಸೋಕೆ ಹೇಗೆ ಸಾಧ್ಯ ಆಯಿತು ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಅನ್ನೋದನ್ನ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಅವರ ಮೊದಲನೇ ಸಿನಿಮಾ ಕನ್ನಡದಲ್ಲಿ ಯಾವುದು ಬಂದಿತ್ತು, ನಿರ್ದೇಶಕರು ಯಾರು, ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಕನ್ನಡ ಸಿನಿಮಾಗೆ ಪವಿತ್ರ ಗೌಡ ಅವರನ್ನ ಅಂದ್ರೆ ಉಮೇಶ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಪವಿತ್ರ ಗೌಡ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಮುಂಚೆ, ಆದ್ರೆ ಇವತ್ತು ಎಲ್ರಿಗೂ ಗೊತ್ತಿರೋ ಅಂತವ್ರು. ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಪವಿತ್ರ ಗೌಡ ಅವರು ನೀವು ಅಂದು ನೋಡಿದ್ ಹೇಗೆ, ಇಂದು ನೋಡ್ತಿರೋದು ಹೇಗೆ? ಅದು ದೊಡ್ಡ ಬಿಗ್ ಶಾಕ್ ನನಗೆ. ಪವಿತ್ರ ಗೌಡ ಅಂದ್ರೆ ಈ ಇನ್ಸಿಡೆಂಟ್ಸ್ಗಿಂತ ಮುಂಚೆನೆ ಅವರ ದರ್ಶನ್ ಅವರ ಸಂಬಂಧದ ಬಗ್ಗೆ ಮೀಡಿಯಾದಲ್ಲೆಲ್ಲ ಬಂದಾಗ ದಟ್ ವಾಸ್ ಎ ಬಿಗ್ ಶಾಕ್. ಯಾಕೆಂದ್ರೆ ಪವಿತ್ರ ಅಲ್ಲಿ ತನಕ ಹೇಗೆ ಓದ್ಲು, ಹೆಂಗೆ, ಅಂಡ್ ತುಂಬಾನೇ ಬಡ ಕುಟುಂಬದವಳು ಅವಳು. ತುಂಬಾನೇ ಅಂದ್ರೆ ಒಂದು ಮಗು, ನಾವು ನಮ್ಮ ಸಿನಿಮಾದಲ್ಲಿ ಚಾನ್ಸ್ ಕೊಡೋಕ್ಕಿಂತ ಮುಂಚೆ ಆಡಿಷನ್ಗೆ ಅಂತ ಕರೆಸಿದಾಗ ಅವಳು ನೋಡಿದಾಗ ಶಿ ವಾಸ್ ಮ್ಯಾರಿಡ್, ಒಂದು ಮಗು ಇತ್ತು, ಬಟ್ ಮದುವೆಯಾಗಿ ಬೇರೆ ಇದ್ರು. ಅಲ್ಲಿಂದ ಇಲ್ಲಿ ತನಕ ಹೇಗೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಬಟ್ ಈ ಕೊಲೆ ಪ್ರಕರಣದಲ್ಲಿ ಹೆಸರು ಕೇಳಿ ಬಂದಾಗ ದೊಡ್ಡ ಶಾಕೆ. ಅಂದ್ರೆ ಮನುಷ್ಯ ಎಲ್ಲಿಂದ ಎಲ್ಲಿಗೆ, ಯಾವ ರೀತಿ ಎಲ್ಲಿಗೆ ತಲುಪ್ದ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅದನ್ನ ಯಾವ ರೀತಿ ತಗೊಂಡ್ರು. ನಿಮ್ಮ ಅಗಮ್ಯ ಸಿನಿಮಾಗೆ ಪವಿತ್ರ ಗೌಡ ಅವರು ನಾಯಕಿ ಆಗಿದ್ದು ಹೇಗಾಯ್ತು? ಈ ಒಂದು ಎಲ್ಲ ಅವ್ರ ಪರಿಚಯ ಹೇಗಾಯ್ತು ನಿಮಗೆ? ಸಿನಿಮಾಗೂ ಮುಂಚೆ ಪರಿಚಯ ಏನಾದ್ರು ಇತ್ತ, ಹಾಗಾಗಿ ತಗೊಂಡ್ರ ನಾಯಕಿಯಾಗಿ? ಇಲ್ಲ, ಆಕ್ಚುಲಿ ನಾವು ಸಿನಿಮಾಗೆ ಆರ್ಟಿಸ್ಟ್ಗಳನ್ನ ಹುಡುಕುವಾಗ ಒಬ್ರು ಕೋಆರ್ಡಿನೇಟರ್ ಕಡೆಯಿಂದ ಪವಿತ್ರ ನಮಗೆ ಪರಿಚಯ ಆಗಿದ್ದು. ಆಕ್ಚುಲಿ ರಂಗಶಂಕರದಲ್ಲಿ ಅವ್ರನ್ನ ಕರೆಸ್ಬಿಟ್ಟು ಅಲ್ಲೇ, ಅಂದ್ರೆ ನಮ್ದೊಂದು ಚಿಕ್ಕ ಬಡ್ಜೆಟ್ ಆಗಿರೋದ್ರಿಂದ ನಮ್ದು ಆಫೀಸ್ ಆ ಥರ ಏನೂ ಇರಲಿಲ್ಲ. ಅವ್ರ ಕೋಆರ್ಡಿನೇಟರು ನಮಗೆ ರಂಗಶಂಕರ ಹತ್ರ ಕರ್ಕೊಬಂದ್ರು. ಸೊ ಅಲ್ಲೇ ಅವ್ರ ಜೊತೆ ಮಾತಾಡಿ ನಾನು ನನ್ನ ಅಸಿಸ್ಟೆಂಟ್ ಜೊತೆ ಹೋಗಿದ್ದೆ. ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಆಡಿಷನ್ ಮಾಡಿದಾಗ ನನಗೇನು ಅಂತ ಇಂಪ್ರೆಸ್ ಆಗಲಿಲ್ಲ, ಅಂತ ಟ್ಯಾಲೆಂಟೆಡ್ ಅಲ್ಲ ಅಂತ ಗೊತ್ತಿತ್ತು ನನಗೆ. ಬಟ್ ನೋಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದು. ಕಡೆ ಮೂಮೆಂಟಲ್ಲಿ ಅಂದರೆ ಶಾರ್ಟ್ ಲಿಸ್ಟ್ ಮಾಡಿಟ್ಟಿದ್ದು. ಓಕೆ, ಕಡೆ ಮೂಮೆಂಟಲ್ಲಿ ಒಬ್ರು ಮೇನ್ ಆರ್ಟಿಸ್ಟು ನಮಗೆ ಕೈ ಕೊಟ್ಟಾಗ ನಮಗೆ ಬೇರೆ ದಾರಿ ಇರಲಿಲ್ಲ. ಇಮ್ಮಿಡಿಯೇಟ್ ಆಗಿ ನಾವು ಪವಿತ್ರನ ಅಪ್ರೋಚ್ ಕರೆದು ಆ್ಯಂಡ್ ಅವಳು ಮುಂಚೆನೇ ನಾನು ಏನು ಹೇಳ್ಕೊಟ್ಟೆ ಅಂದರೆ ಜಸ್ಟ್ ಇಷ್ಟೇ, ನಾನು ಏನು ಹೇಳ್ತೀನಿ ಅದನ್ನ ಮಾಡು ಆಯ್ತಾ ಅಂತ. ಯಾಕೆಂದ್ರೆ ಅವ್ರ ಹತ್ರ ಟ್ಯಾಲೆಂಟ್ನ ಆ ಕಾನ್ಫಿಡೆನ್ಸ್ ನನ್ನಲ್ಲೂ ಇತ್ತು. ಅದೇ ಥರ ಅವ್ಳು ಬಿಹೇವ್ ಮಾಡೋದು. ಇಲ್ಲ ಸರ್, ನಾನು 100%. ಆ್ಯಂಡ್ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತಿದ್ದು. ಏನಕ್ಕೆ ಅವಳಿಗೆ ಚಾನ್ಸ್ ಕೊಟ್ಟೆ ಅಂದರೆ, ಕೋಆರ್ಡಿನೇಟರ್ ಯಾರು ಕರ್ಕೊಂಬಂದಿದ್ದ ಅವನು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ. ಸರ್ ಪಾಪ ಮದುವೆ ಆಗಿದೆ, ಮಗು ಇದೆ, ಗಂಡ ಇಲ್ಲ, ಈ ಥರ. ಬಟ್ ನಾವು ತುಂಬಾನೇ ಡೆಪ್ತಾಗಿ ಪರ್ಸನಲ್ ಡೀಟೇಲ್ಸ್ಗೆಲ್ಲ ಹೋಗಲಿಲ್ಲ ಅವಾಗ. ಹಾಗಾಗಿ ಅವಳಿಗೂ ತುಂಬಾನೇ ನನಗೆ ಹೇಳಿ ಮಾಡಿ, ನೋಡಮ್ಮ ಈ ಥರ ತುಂಬ ಜನ ಕಷ್ಟಪಟ್ಟು ಮಾಡ್ತಿರೋಂಥ ಸಿನಿಮಾ ಅಂತೆಲ್ಲ ಹೇಳಿ, ನನ್ನ ಅಡ್ವೈಸ್ ನಾನು ಏನು ಹೇಳ್ಕೊಡ್ತೀನೋ ಅಷ್ಟೇ ಮಾಡು ಅಂತೆಲ್ಲ ಹೇಳಿ ಆ ಕಾನ್ಫಿಡೆನ್ಸ್ ಕೊಟ್ಲು ಅವಳು. ಇಲ್ಲ ಸರ್ ನಾನು ಮಾಡ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ಳು. ಸೊ ಹಾಗಾಗಿ ನಾನು ಅವಳಿಗೆ ಚಾನ್ಸ್ ಕೊಟ್ಟೆ. ಸೆಟ್ಟಲ್ಲೆಲ್ಲ ಹೇಗಿರ್ತಿದ್ರು ಸರ್? ಅಂದ್ರೆ ಈಗ ಏನೋ ಅವರ ಲೆವೆಲ್ ಚೇಂಜ್ ಆಗಿರಬಹುದು, ಆಗ ಇನ್ನೂ ಬೆಳೀತಿದ್ದವರು. ನಿಮ್ಮ ಸಿನಿಮಾನೇ ಮೊದಲು ಅವ್ರಿಗೆ ಕನ್ನಡದಲ್ಲಿ. ಹಾಗಾಗಿ ಸೆಟ್ಟಲ್ಲಿ ಹೇಗಿರ್ತಿದ್ರು? ಏನಾದ್ರು ಆನ್ ಟೈಮ್ ಬರ್ತಿದ್ರಾ ಸೆಟ್ಗೆ? ಸೆಟ್ಟಲ್ಲಿ ಹೇಗಿರ್ತಿದ್ಲು ಅಂದ್ರೆ, ಆಮೇಲೆ ಅವಳು ಹೆಂಗಾಗೋದ್ಲು ಅಂದ್ರೆ ನಮ್ಮ ಟೀಮಲ್ಲಿ ಒಬ್ಳಾಗೋದ್ಲು. ಅವಳು ಆನ್ ಟೈಮ್ ಬರೋದಲ್ಲ, ನಾವು ಕರ್ಕೊಬರ್ತಿದ್ದೋ, ಖುದ್ದು ಹೋಗ್ತಿದ್ದೋ. ನಮ್ಮ ಅಸಿಸ್ಟೆಂಟ್ಗಳು ಇರ್ತಿದ್ರು, ಅವರೇ ಹೋಗಿ ಕೋಣಂಕುಂಟೆ ಕ್ರಾಸಲ್ಲಿ ಅವ್ರ ಮನೆ ಇದ್ದಿದ್ದು. ಅಲ್ಲಿ ಹೋಗಿ ಬೈಕಲ್ಲಿ ಪಿಕಪ್ ಮಾಡ್ಕೊಬರ್ತಿದ್ದೋ, ಕೆಲವೊಂದ್ಸತಿ ಕ್ಯಾಬಲ್ಲಿ ಕಳ್ಸಿಕೊಡ್ತಿದ್ದು. ಅಂದ್ರೆ ತುಂಬಾನೇ ಫ್ರೆಂಡ್ಲಿಯಾಗಿ, ಹ್ಯಾಪಿ, ಅಂದ್ರೆ ಜಾಯ್ಫುಲ್ ಆಗಿ ಸೆಟ್ಟಲ್ಲಿ ಇವರು. ಅದೇ ಹೇಳ್ದಲ್ಲ, ನಮ್ಮ ಟೀಮಲ್ಲಿ ಒಬ್ಳಾಗಿದ್ಲು ಅವಳು. ತುಂಬಾ ಸತಿ ಅಂದ್ರೆ ಅವ್ರಿಗೆ ರೆಮ್ಯುನರೇಷನ್ ಅಷ್ಟೇ, ನಾವು ಇಷ್ಟೇ ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಅವಳು ಕೆಲವರೆಲ್ಲ ಅವ್ರ ಪೇಮೆಂಟ್ ಏನೇನು ಬೇಕು ಕಡ್ಡಾಯವಾಗಿ ಕೇಳೋರು. ಬಟ್ ಇವಳು ಆ ಥರ ಕೇಳ್ತಿರ್ಲಿಲ್ಲ. ಕಷ್ಟ ಅರ್ಥ ಮಾಡ್ಕೊಳ್ಳೋಳು. ನಾವು ಯಾವ ಪರಿಸ್ಥಿತಿಯಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಅದನ್ನ ಅರ್ಥ ಮಾಡ್ಕೊಳ್ಳೋರು. ಸರ್ ಬೈಕಲ್ಲೇ ಹೋಗ್ತೀನಿ, ಇಲ್ಲ ಕೆಲವೊಂದ್ಸತಿ ಅವಳೇ ಖುದ್ದು ಕ್ಯಾಬ್ಗೆಲ್ಲ ಕಾಸು ಕೊಟ್ಕೊಂಡು ಅವಳೇ ಹೋಗಿರೋದು ಉಂಟು. ತುಂಬಾ ಚೆನ್ನಾಗಿದ್ಲು. ಆದ್ರೆ ಒಂದೇ ಏನು ಅಂದ್ರೆ ಪರ್ಫಾರ್ಮರ್ ಅಲ್ಲ.
ಬೈದಿದ್ದೀನಿ, ಕೆಲವೊಂದ್ಸತಿ ಹೊಡೆಯೋಕ್ಕೂ ಹೋಗಿದ್ದೀನಿ. ಯಾಕೆಂದ್ರೆ ನಾವು ಚಿಕ್ಕ ಬಡ್ಜೆಟ್ ಆಗಿರೋದ್ರಿಂದ ನಾವು ನೆಗೆಟಿವ್ ಬೇರೆ ಶೂಟ್ ಮಾಡಿದ್ದು, ತುಂಬಾನೇ ಗೋಳ್ ಕೊಡೋಳು. ಸೊ ಹೊಡೆಯೋಕ್ಕೂ ಹೋಗಿದ್ದೀನಿ. ಆ ಥರ ಅಂದ್ರೆ ಸೀರಿಯಸ್ ಅಲ್ಲ, ಜಾಲಿಯಾಗಿ ಚೆನ್ನಾಗಿರೋಳು. ಎಲ್ಲರ ಜೊತೆ, ನಾನು ಅವ್ರ ಫ್ರೆಂಡ್ ಕೋ ಆರ್ಟಿಸ್ಟ್ಗಳ ಜೊತೆ, ನನ್ನ ಅಸಿಸ್ಟೆಂಟ್ಗಳ ಜೊತೆ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿರ್ತಿದ್ಲು. ಈಗ ತುಂಬಾ ಪಾರ್ಶ್ ಆಗಿದ್ದಾರೆ, ಈಗಿನ ಲೈಫ್ ಸ್ಟೈಲ್ ಬೇರೆ ಇದೆ ಅವ್ರದ್ದು. ಆಗ ನೀವು ಹೇಳಿದ್ರಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ರು ಅನ್ನೋ ತರ. ಎಷ್ಟು ಕೊಡ್ತಿರು ಸರ್ ಬಾಡಿಗೆ? ಎಷ್ಟು ಕೊಡ್ತಿರು? ಮನೇಲಿ ಯಾರ್ಯಾರು ಇರ್ತಿದ್ರು? ಬಾಡಿಗೆ ಎಷ್ಟು ಕೊಡ್ತಿದ್ರು ಎಕ್ಸಾಕ್ಟ್ ಇಲ್ಲ, ನಂಗೆ ಗೊತ್ತಿಲ್ಲ. 3 ಜನ ಇದ್ರು, ಅಮ್ಮ, ಮಗು ಸುಮಾರು 1 ವರ್ಷದ್ದು ಅರೌಂಡ್ ಅಪ್ರಾಕ್ಸಿಮೇಟ್ಲಿ, ಅಂಡ್ ಪವಿತ್ರ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳುವು ಅಂದ್ರೆ 6 o'clock ಪಿಕಪ್ ಅಂತಂದ್ರೆ ಬೆಳಿಗ್ಗೆ ಮನೆ ಕೆಲವೊಂದ್ಸತಿ ಮನೆ ಒಳಗಡೆನೂ ಹೋಗಿರೋದುಂಟು ನಮ್ಮ ಹುಡುಗರು. ಅಂದ್ರೆ ವೆಯ್ಟ್ ಮಾಡ್ಕೊಂಡು ಇದ್ ಮಾಡಿರೋದುಂಟು. ಚಿಕ್ಕ ಮನೆನೆ, ಅಂತ ಏನು ದೊಡ್ಡ ಮನೆ ಅಲ್ಲ, ಚಿಕ್ಕ ಮನೆ, ಒಂದು ಸಿಂಗಲ್ ಬೆಡ್ರೂಮ್ ತರ ಮನೆ ಅಷ್ಟೇ. ಎಷ್ಟು ಬಾಡಿಗೆ ಕೊಡ್ತಿದ್ರು ಏನೋ, ಕೋಣಂಗುಂಟೆ ಕ್ರಾಸ್ ಅಲ್ಲಿ. ಸೊ ಅಲ್ಲೇ ನೋಡಿದ್ದು ನಾವು, ಅಲ್ಲಿಂದನೇ ಕರ್ಕೊ ಬರ್ತಿದ್ದು, ಪಿಕ್ ಮಾಡ್ತಿದ್ದು. ಅದೇ ಹೇಳದ್ನಲ್ಲ, ಬಡತನದಲ್ಲಿ, ಅಂದ್ರೆ ಬಡತನ ಅಂದ್ರೆ ತೀರಾ ಬಡತನ ಅಲ್ಲ, ಶಿ ವಾಸ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದರಲ್ಲಿ. ಆದ್ರೆ ಅವಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ರೀತಿನ ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಆಕ್ಟಿಂಗ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ಅಂದಾಗ ನಾನು ಬೈದಿದ್ದೀನಿ, ನೀನ್ ಈ ತರ ಎಲ್ಲ ಮಾಡಿದ್ರೆ, ಅಂದ್ರೆ ಆಕ್ಟಿಂಗ್ ಅವ್ಳು ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ಇದೆಲ್ಲ ನಿನ್ ಫ್ಯೂಚರ್ ಆಗಕ್ಕಾಗಲ್ಲ ಅಂತಾನು ಬೈದಿದ್ದುಂಟು ನಾನು. ಈಗ ನಮ್ಗೆ ಕ್ಯೂರಿಯಸ್ ಏನಿರೋದಂದ್ರೆ, ಪವಿತ್ರ ಗೌಡ ಅವರ ಮೊದಲನೇ ಸಂಭಾವನೆ ಎಷ್ಟಿತ್ತು ಅನ್ನುವಂಥದ್ದು. ನಿಮ್ಮ ಸಿನಿಮಾದಲ್ಲಿ ಎಷ್ಟು ಕೊಟ್ಟಿದ್ರಿ ನೀವು? ಹೇಳ್ತಿದ್ನಲ್ಲ, ಪಾಪ ಅವಳು ಕಷ್ಟ ಇದ್ದಾಗ, ಅಂದ್ರೆ ದುಡ್ಡು ಅವಳಿಗೆ ಬೇಕಾದಾಗ 2,000 ರೂಪಾಯಿ ಕೊಟ್ಟಿದ್ದು ಉಂಟು, 5,000 ರೂಪಾಯಿ ಕೊಟ್ಟಿದ್ದು ಉಂಟು. ಇಷ್ಟೇ ಕೊಟ್ಟಿದ್ವಿ ಅಂತ ನಾವು ಲೆಕ್ಕ ಇಟ್ಕೊಂಡಿಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 20,000 ಒಳಗಡೆ ಅನ್ಕೊಳ್ಳಿ, ಎಲ್ಲ ಓವರ್ ಆಲ್ ಅಷ್ಟೇ ಕೊಟ್ಟಿರೋದು. ಈಗ ನಿಮ್ಮ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಾಗ ಪ್ರಮೋಷನ್ ಆಕ್ಟಿವಿಟಿ ಎಲ್ಲದರಲ್ಲೂ ಬರ್ತಿದ್ರ, ಕರೆದಾಗೆಲ್ಲ ಬರ್ತಿದ್ರ ಸಿನಿಮಾ ಸೆಟ್ಗೆ? ಏನಾದ್ರು ಕ್ಯಾರವಾನ್ ತರ ಏನಾದ್ರು ವ್ಯವಸ್ಥೆ ಏನಾದ್ರು ಕೊಡ್ತಿದ್ರ ಸರ್? ಕ್ಯಾರವಾನ್ ಎಲ್ಲ ನಾವು ಇಲ್ಲ, ಆ ತರ ಇಲ್ಲ. ನಾನು ಹೇಳನಲ್ಲ, ಬೈಕಲ್ ಬರೋರು ನಾವು. ಕ್ಯಾರವಾನ್ ಇಲ್ಲಿ ಬೈಕಲ್ ನಮ್ಮ ಅಸಿಸ್ಟೆಂಟ್ಸ್ ಎಲ್ಲ ಬೈಕಲ್ ಕರ್ಕೊ ಬರೋರು. ಆಮೇಲೆ ಇನ್ನೇನು ಕೇಳಿದ್ರೆ ಪ್ರಮೋಷನ್ ಹೇಳನಲ್ಲ, ನಮ್ಮ ಟೀಮಲ್ಲಿ ಒಬ್ಳಾಗೋಗಿದ್ಲು ಅವಳು. ಸಿನಿಮಾ ಕೆಲವೊಂದ್ಸತಿ ಬಡ್ಜೆಟ್ ಇಲ್ದಿರ ಶೆಡ್ಯೂಲ್ಸ್ ಸ್ಟಾಪ್ ಮಾಡಿದಾಗ ಅವಾಗ ಫೋನ್ ಮಾಡೋಳು, ಮಾತಾಡೋಳು. ಅಂಡ್ ನಾವು ನಮ್ಮ ಆಫೀಸ್ ತರ ಏನಿರ್ಲಿಲ್ಲ, ನಮ್ಮ ವಿಲ್ಸನ್ ಗಾರ್ಡನ್ ಅದು ಟೀಮ್ ಎಲ್ಲರೂ ಅಲ್ಲೇ ಸೇರ್ತಿದ್ದು. ನನ್ನ ಕಸಿನ್ದು ಜ್ಯೂಸ್ ಅಂಗಡಿ ಎಲ್ಲ ಇದೆ, ಜ್ಯೂಸ್ ಶಾಪ್ ಎಲ್ಲ ಇದೆ. ಆ ಅಂಗಡಿಲಿ ಬಂದು ಕೂರೋರು, ಕೂತಿ ಅಂದ್ರೆ ಒಂಥರ ನಮ್ಮಲ್ಲಿ ಒಬ್ಳಾಗೋಗಿದ್ಲು ಅವಳು. ಕೂತು ವ್ಯಾಪಾರ ಮಾಡೋದೇ ಆಗ್ಲಿ ಆ ತರನೂ ಇದ್ಲು. ಅಂಡ್ ಆ ಕಡೆ ಯಾವಾಗಾದ್ರೂ ಏನಾದ್ರೂ ಕೆಲಸ ಇದ್ದೆ ಆ ಕಡೆ ಹೋಗ್ತಿದ್ರೆ ಬಂದು ಎಲ್ಲಾರನ್ನು ಮಾತಾಡ್ಸ್ಕೊ ಹೋಗೋದು. ನಮ್ಮಲ್ಲಿ ಒಬ್ಳು, ಹೇಳನಲ್ಲ, ನಮ್ಮ ಟೀಮಲ್ಲಿ ಒಬ್ಳಾಗಿದ್ಲು ಅವಳು, ಅಷ್ಟು ಕ್ಲೋಸ್ ಆಗಿದ್ಲು. ನಿಮ್ಮ ಸಿನಿಮಾ ಆದ್ಮೇಲೆ ಮತ್ತೆ ಅವ್ರನ್ನ ಇನ್ನೊಂದು ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಆ ರೀತಿ ಏನಾದ್ರು ಪ್ಲಾನ್ಸ್ ಇತ್ತಾ? ನಾನು ಹೇಳನಲ್ಲ, ಅವಳು ಪರ್ಫಾರ್ಮರ್ ಅಲ್ಲ. ನಾನಂತೂ ಪ್ರಿಫರ್ ಮಾಡ್ತಿರಲಿಲ್ಲ, ಯಾರು ಕೇಳಿದ್ರು. ಆದ್ರೆ ಒಂದು ಪಂದ್ಯ ಅಂತ ಒಂದು ಸಿನಿಮಾ ನನ್ನ ಸ್ನೇಹಿತರೆ ಮಾಡ್ತಿದ್ದು, ಅದು ಒಂದೇ ಒಂದು ಸಾಂಗ್ಗೆ ಬೇಕು ಪವಿತ್ರ ಅವರು ಇದು ಮಾಡ್ಕೊಂತೀವಿ ಮಾತಾಡಿಸಿ ಅಂತಂದ್ರು. ಅವಾಗ ನಾವು ಪರಿಚಯ ಮಾಡಿಕೊಟ್ಟಿದ್ದುಂಟು, ಕರೆದು ಅದ್ರಲ್ಲಿ ಒಂದು ಸಾಂಗಲ್ಲಿ ಪರ್ಫಾರ್ಮ್ ಮಾಡಿದ್ದಾಳೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಅವ್ರಿಗೂ ನಾನು ಸಜೆಸ್ಟ್ ಮಾಡಕ್ ಹೋಗ್ತಿರ್ಲಿಲ್ಲ, ಯಾಕೆಂದ್ರೆ ಗೊತ್ತಿತ್ತು ಪರ್ಫಾರ್ಮರ್ ಅಲ್ಲ. ನಾನು ಹೇಳನಲ್ಲ, ನಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ಕಾರಣಾಂತರದಿಂದ ನಾವು ತಗೊಂಡಿದ್ದೋ ಹೌದು, ಬಟ್ ಕಂಪ್ಲೀಟ್ ಮಾಡಬೇಕು ಮಾಡ್ದು. ಅಂಡ್ ಅವಳು ಅಂದ್ರೆ ಫ್ರೆಂಡ್ಲಿ ಆಗಿ ಅದೊಂದು ಕ್ಯಾರೆಕ್ಟರ್ ಅದು. ಬಟ್ ಸಿನಿಮಾಗೆ ಫ್ರೆಂಡ್ ಆಗಿದ್ದಾರೆ ಅನ್ಬಿಟ್ಟು ಚಾನ್ಸ್ ಕೊಡೋದು ಅದೆಲ್ಲ ತಪ್ಪಾಗತ್ತೆ. ನಾವು ಅದೊಂದು ಕಾರಣದಿಂದ ಸಡನ್ ಆಗಿ ಆರ್ಟಿಸ್ಟ್ ಕೈ ಕೊಟ್ಟಿರೋದ್ರಿಂದ ನಾವು ಅವ್ರನ್ನ ತಗೋಬೇಕಾಯ್ತು. ಆಕ್ಟಿಂಗ್ ಅಲ್ಲಿ ನಾನು ಹೇಳ ಸುಮಾರು ಸತಿ ಬೈದಿದ್ದೀನಿ, ನಿನ್ ಕ್ಯಾರಿಯರೇ ಇದಲ್ಲ, ಸುಧಾಸ್ ಅಂತ ಕ್ಯಾರೆಕ್ಟರ್ ಅಲ್ಲ. ಆಕ್ಟಿಂಗ್ ಅದನ್ನೇ ಮಾಡ್ಬೇಕು, ಆ ಜಿದ್ದಿಟ್ಕೊಂಡು ಬಂದಿರಲಿಲ್ಲ ಅವಳು. ಆಗ್ಬೇಕು, ಬಟ್ ಅದಕ್ಕೆ ಏನ್ ಬೇಕು ಆ ತಯಾರಿ ತಗೊಂತಿರ್ಲಿಲ್ಲ. ನನ್ನ ಪರಿಚಯ ಆದಾಗ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ ಅಂತೆಲ್ಲ ಹೇಳಿದ್ದುಂಟು, ಬಟ್ ನಾನು ಎಷ್ಟು ಮಟ್ಟಿಗೆ ಅದು ನನ್ಗೆ ಗೊತ್ತಿಲ್ಲ. ಅದಿರ್ಲಿಲ್ಲ ಅವಳ ಹತ್ರ, ಆ ಟ್ಯಾಲೆಂಟ್ ಇರಲಿಲ್ಲ. ಅದು ನನ್ಗೆ ಗೊತ್ತಿತ್ತು, ಆಗಲ್ಲ ಮುಂದೆ ಆಕ್ಟಿಂಗ್ ಅಲ್ಲಿ ಫ್ಯೂಚರ್ ಇಲ್ಲ ಅನ್ನೋದು 100% ನಂಗೆ ಗೊತ್ತಿತ್ತು. ನಿಮ್ಮ ಸಿನಿಮಾಗೆ ಏನಾದ್ರೂ ಅವ್ರಿಗೆ ಆಡಿಷನ್ ಕರೆದಿದ್ರೆ ಡೈರೆಕ್ಟ್ ತಗೊಂಡ್ಬಿಟ್ರ?
ಅದೇ ಆಡಿಷನ್ ಕರ್ದಿ ಆ ಥರ ಎಲ್ಲ ನಾವು ಬಡ್ಜೆಟ್ ಎಲ್ಲದಕ್ಕೂ ಬಡ್ಜೆಟ್ ಬರುತ್ತೆ. ನಮ್ಗೆ ಕಮ್ಮಿ ಬಡ್ಜೆಟ್ ಆಗಿರೋದ್ರಿಂದ ಕೋಆರ್ಡಿನೇಟರ್ ಕಡೆಯಿಂದ ಪರಿಚಯ ಆಗಿದ್ದು. ಅದು ನಾವು ರಂಗಶಂಕರ ಹತ್ರ ಬರೋಕೆ ಹೇಳಿದ್ವು. ಅಲ್ಲೇ ರಂಗಶಂಕರದಲ್ಲೇ ಕೂತ್ಕೊಂಡು ಮಾತಾಡಿ ಫಸ್ಟು ನಮ್ಮ ಅಸಿಸ್ಟೆಂಟು ನಾನು ಹೋಗಿ ಮಾತಾಡಿ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದು. ಆಮೇಲೆ ಇನ್ನೊಂದ್ಸತಿ ಇದು ಮಾಡಿದಾಗ ಓಕೆ ಒಂದು ಆಡಿಷನ್ ಅಲ್ಲೇ ತಿರ್ಗಾ ಸೇಮ್ ರಂಗಶಂಕರದಲ್ಲೇ ಕರೆಸಿ ಒಂದು ಚಿಕ್ಕ ಸ್ಕ್ರಿಪ್ಟ್ ಥರ ಕೊಟ್ಟು ಪರ್ಫಾರ್ಮ್ ಮಾಡೋಕೆ ಹೇಳಿದೆ. ನನ್ನ ಅಲ್ಲಿಂದನೂ ಸ್ಯಾಟಿಸ್ಫೈಡ್ ಇಲ್ಲ. ಆಫ್ಟರ್ ಸಿನಿಮಾ ಆಲ್ಸೋ ಐ ಆಮ್ ನಾಟ್ ಅಂದರೆ ಪರ್ಫಾರ್ಮೆನ್ಸ್ ಅವಳ ಪರ್ಫಾರ್ಮೆನ್ಸ್ ಶಿ ವಾಸ್ ನಾಟ್ ಎ ಗುಡ್ ಆ್ಯಕ್ಟರ್. ಇನ್ನು ನಿಮ್ಮ ಸಿನಿಮಾ ಆಗಿದ ತಕ್ಷಣನೇ ಅವರು ಮಿನಿ ಕೂಪರ್ ಕಾರಲ್ಲಿ ಬಂದ್ರಂತೆ. ಅವರ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಯ್ತು. ಏನಾದ್ರು ಫ್ಲಾಟ್ ಏನಾದ್ರು ತಗೊಂಡ್ರ ಹೇಗೆ? ನಮ್ಗಳ ಜೊತೆ ಕಾಂಟ್ಯಾಕ್ಟ್ ಅವಾಗ ಫೋನ್ ಮಾಡೋ ಎಲ್ಲ ನನಗೆ ಅಂತಲ್ಲ ಎಲ್ಲ ನಮ್ಮ ಟೀಮ್ ಅವ್ರ ಜೊತೆ ನಾನು ಹೇಳ್ದಲ್ಲ ಅವಾಗ ಆ ಕಡೆ ಹೋಗುವಾಗ ಜ್ಯೂಸ್ ಶಾಪ್ ಹತ್ರ ಬಂದ್ಬಿಟ್ಟು ಹೋಗ್ತಿದ್ದುಂಟು. ಅದೇ ರೀತಿ ಒಂದಿನ ಮಿನಿ ಕೂಪರಲ್ಲಿ ಬಂದಿದ್ಲು ಅಂತ ಕೇಳಿದೆ. ಹೌದು, ದಟ್ ವಾಸ್ ವೆರಿ ಶಾಕ್. ಆಫ್ಟರ್ ನಮ್ಮ ಸಿನಿಮಾ ಎಲ್ಲ ರಿಲೀಸ್ ಆದಮೇಲೆ ನಮ್ಮ ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ. ಹಾಗಾಗಿ ನಾವುಗಳೆಲ್ಲ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಅಲ್ಲಿ ಬಂದಾಗ ಶಾಕ್ ಆಯಿತು ನಮಗೆ. ಹೆಂಗೆ ಯಾವ ಸಿನಿಮಾನಲ್ಲೂ ಅಂದರೆ ಅವಳಿಗೆ ಚಾನ್ಸಸ್ ಸಿಗ್ತಿರ್ಲಿಲ್ಲ ಎಂಥದಿಲ್ಲ. ದಿಢೀರಂತ ಹೆಂಗೆ ಅನ್ನೋದು ನಮಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಸ್ವಲ್ಪ ದಿನ ನಂತರ JP ನಗರದಲ್ಲಿ ಮನೇನೂ ಇದೆ ಅಂತ ಕೇಳ್ಪಟ್ಟು. ಅಂದರೆ ಇದೆಲ್ಲ ರೂಮರ್ಸ್, ಅದು ನಿಜನ ಆಗಿರ್ಬೋದು. ನಾವು ಅದನ್ನ ಅಂದರೆ ತಿಳ್ಕೊಳಕ್ಕೆ ಅಂತೆಲ್ಲ ಹೋಗಿರ್ಲಿಲ್ಲ. ಬಟ್ ನಾವು ಕೇಳ್ಪಟ್ಟು ಈ ಥರ JP ನಗರದಲ್ಲಿ ಒಂದು ದೊಡ್ಡ ಮನೆ ಇದೆ. ದಟ್ ಡ್ರಾಸ್ಟಿಕ್ ಚೇಂಜ್ 3 years ಅಲ್ಲಿ. ಒಂದು ಬಾಡಿಗೆ ಮನೆಯಿಂದ ನಮ್ಗಳ ದೊಡ್ಡ ಕ್ವಶನ್ ಮಾರ್ಕ್ ಆಗೋಯ್ತು. ಏನು ಹೆಂಗೆ ಅವು ಅಂತ. ಅದೇ ಏನು ಹೇಳಬೇಕು ಅವಾಗ ನಮಗೂ ಗೊತ್ತಾಗ್ಲಿಲ್ಲ. ಅದಾಗ ಒಂದು ಸ್ವಲ್ಪ ದಿನಕ್ಕೆ ಎಲ್ಲ ಮೀಡಿಯಾದಲ್ಲೂ ಬಂತು ಈ ಥರ ದರ್ಶನ್ ಅವ್ರ ಜೊತೆ ಇದ್ರು ಅಂತ ಎಲ್ಲ ಕೇಳ್ಪಟ್ಟು. ಸೊ ಅದನ್ನ ನಾವು ಮುಂಚೆನೆ ನೋಡಿದ್ದು ಹೊರಗಡೆ ಬರೋಕ್ಕಿಂತ ಮುಂಚೆ. ಅಂಡ್ ಒಂದು 2 years ನಾವು ಕೆಲವೊಂದು ಸಿನಿಮಾಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ, ಸಿನಿಮಾ ಇನ್ ದ ಸೆನ್ಸ್ ಫ್ರೆಂಡ್ಸ್ಗಳು ಈ ಥರ ಕೇಳೋ ಅಂತಾರೆ. ಯಾವಾಗ ಒಂದ್ಸತಿ ನಾನು ಕಾಲ್ ಮಾಡಿದ್ದುಂಟು, 1-2 ಸತಿ ರಿಸೀವ್ ಮಾಡ್ತಿರ್ಲಿಲ್ಲ. ಅದಾದ್ಮೇಲೆ ಅವಳ ನಂಬರ್ ನನ್ನ ಹತ್ರ ಈಗಲೂ ಸಹ ಇದೆ, ಹಳೆ ನಂಬರು. ಆ ನಂಬರ್ ಸ್ವಿಚ್ ಆಫ್ ಅಂದ್ರೆ ಇನ್ ದ ಸೆನ್ಸ್ ಅದೇನು ನಾಟ್ ರೀಚಬಲ್ ಆ ಥರ ಇರ್ತಾ ಇತ್ತು. ಆದ್ಮೇಲೆ ಒಂದು ಸ್ವಲ್ಪ ದಿನ ನೋಡ್ಬಿಟ್ಟು ಬಿಟ್ಬಿಟ್ಟು ಅವ್ರೆಲ್ಲೋ ಹೋದ್ರು. ಅಂದ್ರೆ ದೊಡ್ಡ ಮಟ್ಟಕ್ಕೆ ಹೋಗೋರೆ. ಇನ್ನು ನಮ್ಗೆ ಇಲ್ಲ 2 ವರ್ಷ ಅವಳು ಅವಳೇ ನಾಟ್ ರೀಚಬಲ್ ಆಗೋಗಿತ್ತು. 2 years ಆಮೇಲೆ ಮೀಡಿಯಾದಲ್ಲಿ ಎಲ್ಲ ನ್ಯೂಸ್ಗಳು ಬರೋದು ಶುರು ಆಯಿತು. ತಿರ್ಗಾ ಅವಳು ಹೊರಗಡೆ ಕಾಣಿಸ್ಕೊಳ್ಳೋಕ್ಕೂ ಶುರು ಆದ್ಲು. ಅಂದು ನೀವು ನೋಡಿದಂತಹ ಪವಿತ್ರ, ಇಂಟ್ರೊಡ್ಯೂಸ್ ಮಾಡಿದಂತಹ ಪವಿತ್ರ ಇವತ್ತು ಈ ಮಟ್ಟದಲ್ಲಿ ಒಂದು ಒಳ್ಳೆ ರೀತಿ ಬೆಳವಣಿಗೆ ಆಗಿದ್ರೆ ಖಂಡಿತವಾಗ್ಲೂ ನೀವು ಖುಷಿ ಪಡ್ತಿದ್ರೇನೋ. ಆದ್ರೆ ಈ ಒಂದು ಕೊಲೆ ಪ್ರಕರಣ ಕೇಸಲ್ಲಿ ಅವರು ಕಾಣಿಸ್ಕೊಂಡು ಇನ್ನಷ್ಟು ಹೈಲೈಟ್ ಆಗಿದ್ದಾರೆ. ಅದಕ್ಕೇನಂತೀರಾ ನೀವು? ಮೇಡಮ್, ಹೈಲೈಟ್ ಈ ಥರ ಆಗಬೇಕಾ? ಹೈಲೈಟು ಒಳ್ಳೆ ರೀತಿಲೂ ಆಗ್ಬೋದಲ್ಲ. ಆದರೆ ಅದು ಒಳ್ಳೆ ರೀತಿಲಿ ಆಗಬೇಕು ಅಂದರೆ ಸಮಯ ತುಂಬ ತಗೊಳುತ್ತೆ. ಓಕೆ, ಬಟ್ ಇವಳು ಶಾರ್ಟ್ಕಟ್ ಹಿಡಿದ್ಲು. ಶಾರ್ಟ್ಕಟ್ದು ಪ್ರತಿಫಲ ಏನು ಅಂದರೆ ಅನುಭವಿಸ್ತಿದ್ದಾರೆ ಇವತ್ತು. ತಪ್ಪಲ್ಲ. ಒಬ್ಬರು ಪ್ರಾಣಕ್ಕೆ ನನಗಂತೂ ತುಂಬಾ ಬೇಜಾರಾಗತ್ತೆ. ಆದರೆ ಬಿಗ್ ಡಿಫ್ರೆನ್ಸ್ ಆ ಪವಿತ್ರ ಇಲ್ಲಿ. ಆ ಪವಿತ್ರ ನಾವು ನೋಡಿದ ಪವಿತ್ರ ಫ್ರೆಂಡ್, ನಮ್ಗಳ ಫ್ರೆಂಡ್. ಇವತ್ತಿನ ಪವಿತ್ರ ಇಲ್ಲಿ. ಇವತ್ತು ನಾವು ಹೋದ್ರೂ ಸಹ ಯಾರು ಅಂತಾರ ಏನೋ ಗೊತ್ತಿಲ್ಲ. ಬಟ್ ಬಿಗ್ ಡಿಫ್ರೆನ್ಸ್. ಈ ಥರ ಆಗಬಾರ್ದಿತ್ತು. ಈ ಥರ ಅವಳು ಆಗಬಾರ್ದಿತ್ತು. ಬಟ್ ಅವ್ರವ್ರ ಜೀವನ ಅವ್ರವ್ರ ಕೈಲಿ ಇರುತ್ತೆ. ಯಾವ ರೀತಿ ರೂಪಿಸ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗತ್ತಲ್ಲ. ಅವತ್ತು 3 ವರ್ಷದಲ್ಲಿ ಮಿನಿ ಕೂಪರ್ ಕಾರ್ ತಗೊಂಡ್ರು, ಒಂದು ಫ್ಲಾಟ್ ತಗೊಂಡ್ರು ಅನ್ನೋ ಒಂದು ಸುದ್ದಿಗಳು ಬಂದಾಗ, ಇವತ್ತು ಅವರು ಹತ್ರ ಬೇಕಾದಷ್ಟು ಇದೆ. ಆ ಒಂದು ಡ್ರಾಸ್ಟಿಕ್ ಚೇಂಜ್ ನೀವು ನೋಡಿದಾಗ ಒಂದು ಏನಾದ್ರೂ ನಿಮಗೆ ಹೊಳಿತಾ ಇರುತ್ತೆ, ಈ ರೀತಿ ಪವಿತ್ರ ನಾನು ಮುಂದೊಂದು ದಿನ ನೋಡ್ತೀನ ಅನ್ನೋದು ಅಂದಾಜು ನಿಮಗೆ ಏನಾದ್ರೂ ಆವತ್ತೇ ಮೂಡಿತ್ತಾ? ಅಂದ್ರೆ ನೀವು ಹೇಳಿದ್ರಿ ಅವರು ಪರ್ಫಾರ್ಮರ್ ಅಲ್ಲ, ಟ್ಯಾಲೆಂಟ್ ಇರಲಿಲ್ಲ, ಆಕ್ಟಿಂಗ್ ಸ್ಕಿಲ್ಸ್ ಇರಲಿಲ್ಲ. ಸೊ ಇಷ್ಟೆಲ್ಲ ಏನು ಇಲ್ಲದೆ ಇದ್ಮೇಲೆನು ಈ ಒಂದು ಸಿನಿಮಾ ರಂಗದಲ್ಲಿ ಇಷ್ಟು ಬೆಳೀತಾರೆ, ದುಡ್ಡು ಮಾಡ್ತಾರೆ ಅಂತ ಅನ್ಕೊಂಡಿದ್ರ ಯಾವತ್ತಾದ್ರೂ? ಅಲ್ಲ, ಸಿನಿಮಾ ರಂಗದಲ್ಲಿ ಅವಳೇನು ದುಡ್ಡು ಮಾಡಿಲ್ಲ ಬಿಡಿ. ಅಂದ್ರೆ ಸಿನಿಮಾ ರಂಗದ ಕಡೆಯಿಂದ ದುಡ್ಡು ಮಾಡಿರ್ಬೋದು ಅಷ್ಟೇ ಹೊರತು ಅವಳ ಅದೇ ನಾನು ಹೇಳಿದ್ನಲ್ಲ, ಅವಳು ಆ ಪವಿತ್ರ ಬೇರೆ, ಈ ಪವಿತ್ರ ಬೇರೆ. ಯಾವಾಗ ನನಗೆ ಪವಿತ್ರ ಬಗ್ಗೆ ಏನು ಅಂದ್ರೆ ಹೆಂಗೆ ಅವಳು ಚೇಂಜ್ ಆಗ್ತಾ ಹೋದ್ಲು ಅಂದ್ರೆ,
ಸುಮಾರು ಅಂದರೆ ನಮ್ಮ ಸಿನಿಮಾ ರಿಲೀಸ್ ಮಾಡೋ ಟೈಮಲ್ಲಿ ಅವಳು ಅಷ್ಟೇ ನಮಗೆ ಹೆಲ್ಪ್ ಮಾಡ್ತಿದ್ವಿ. ಅಂದರೆ ಅವ್ರಿಗೆ ಯಾರೋ ಪರಿಚಯ ಇರೋ ಡಿಸ್ಟ್ರಿಬ್ಯೂಟರ್ನ ಕರ್ಕೊಬಂದು ನಾವು ಸಿಗ್ತಾ ಇದ್ದಿದ್ದೆ. ಅವ್ರು ರಂಗಶಂಕರದಿಂದ ಶುರು ಮಾಡಿದ್ದು. ರಂಗಶಂಕರ ಹತ್ರ ಎದುರುಗಡೆ ಒಂದು ಸಾಗರ್ ಇತ್ತು, ಅಲ್ಲೇ ಇಬ್ರು ಡಿಸ್ಟ್ರಿಬ್ಯೂಟರ್ನ ಕರೆಸಿದ್ಲು. ನಾನು ನನ್ನ ಅಸಿಸ್ಟೆಂಟ್ ಹೋಗಿ ಅಲ್ಲೇ ಮಾತಾಡುವಾಗ ಆ್ಯಂಡ್ ಆ ಟೈಮಲ್ಲಿ ಅವಳಿಗೆ ಫೋನ್ ಕಾಲ್ಸ್ ಬರ್ತಾ ಇದ್ದಿದ್ದು ದೊಡ್ಡ ಡೈರೆಕ್ಟರ್ಸ್ದು ಬರೋದು. ಆಗ್ಲಿಂದಾನೇ ಆ ಕಾಂಟ್ಯಾಕ್ಟ್ ಶುರು ಆಗೋಗಿತ್ತು. ಅಂದ್ರೆ ಮಾತಾಡ್ತಿದ್ಲು, ಅಷ್ಟೊತ್ತು ಸಖತ್ ಬ್ಯುಸಿ ಇರ್ತಿದ್ಲು. ಬಟ್ ಈ ರೀತಿ ಚೇಂಜ್ ಆಗ್ತಾಳೆ, ಈ ರೀತಿ ಹೊರಗಡೆ ಅಂದ್ರೆ ಈ ಮಟ್ಟಕ್ಕೆ ಬರ್ತಾಳೆ ಅನ್ನೋದು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ನಮ್ಗಳ ಜೊತೆ ಆ 3 ವರ್ಷ ಏನಿದ್ಲು, ಅದಾದ್ಮೇಲೆ ಅವಳು ದೂರ ಆದ್ಮೇಲೆ ನಾವು ಅಷ್ಟೊಂದು ಅವಳ ಬಗ್ಗೆ ಥಿಂಕ್ ಮಾಡಕ್ಕೂ ಹೋಗ್ಲಿಲ್ಲ. ಅವಳು ನಮ್ಮ ಜೊತೆನೆ ಇದ್ದಿದ್ರೆ, ಇಲ್ಲಾಂದ್ರೆ ನಮ್ಮ ಟೀಮಲ್ಲೇ ಇರ್ತಿದ್ದಿದ್ರೆ ಏನೋ ಯೋಚನೆ ಮಾಡ್ಬೋದಿತ್ತೇನೋ ಅಂತ. ಬಟ್ ಏನೇ ಆಗ್ಲಿ ಈ ರೀತಿ ಮಾಡಿರೋದು ತಪ್ಪೆ, ತುಂಬಾನೇ ತಪ್ಪು. ಯಾವುದೇ ಆಗಲಿ ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರತ್ತೆ. ನೀವು ಮಾಡಿದೇನೋ ನೀವು ಅನುಭವಿಸ್ಲೇಬೇಕಾಗತ್ತೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಅಂತ ಅನ್ಕೋಬಹುದು. ಒಳ್ಳೆ ರೀತಿ ಕಷ್ಟಪಟ್ಟು ಇದು ಮಾಡಿದ್ರೆ ಈ ತರ ಆಗ್ತಿರ್ಲಿಲ್ವೇನೋ ನನ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಒಳ್ಳೆ ರೀತಿ, ಅದೇ ನಾವುಗಳು ಒಳ್ಳೇದನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಪ್ರಪಂಚಕ್ಕೆ, ಜನಗಳಿಗೆ ಅದು ಒಳ್ಳೆ ರೀತಿ ಕಂಡ್ರೆ ಅದು ಒಳ್ಳೇದು. ನಮಗೆ ಸರಿ ಅನ್ಸಿದ್ದು ಅದು ಯಾವತ್ತೂ ಸರಿಯಲ್ಲ. ಸರ್, ಪವಿತ್ರ ಅವರು ತಪ್ಪು ಮಾಡಿರೋದು ನಿಜ. ಇನ್ನು ಆ ಕಡೆ ರೇಣುಕಾಸ್ವಾಮಿ ತಪ್ಪು ಕೂಡ ಹೌದು. ಯಾಕಂದ್ರೆ ಶುರುವಾಗಿದ್ದು ರೇಣುಕಾಸ್ವಾಮಿಯಿಂದ. ಆದ್ರೆ ಆ ವ್ಯಕ್ತಿ ಇವತ್ತು ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಆರೋಪ ಕೇಳಿ ಬರ್ತಾ ಇರೋವಂಥದ್ದು. ಪವಿತ್ರ ಗೌಡ ಅವರೇ ಎಲ್ಲಿ ಮೇನ್ ರೋಲ್ ಆಗ್ಬಿಟ್ರ, ಹೇಗೆ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಸಿಲುಕೋಕೆ ಅನ್ನೋ ರೀತಿ ಈಗ ಮಾತನಾಡ್ತಿರೋದು ಎಲ್ರು. ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಎ ಇಂಡಿವಿಜುವಲ್, ನೀವು ಹೇಳೋದಾದ್ರೆ ನಿಮ್ಮ ಒಪಿನಿಯನ್? ಹೌದು, ಆಕ್ಷನ್ ಇಲ್ದಿರ ರಿಯಾಕ್ಷನ್ ಸಿಗಲ್ಲ. ಆ ಮನುಷ್ಯಂದು ತಪ್ಪಿದೆ, ಆದ್ರೆ ಆ ತಪ್ಪು ಎಲ್ಲಿಂದ ಬಂತು, ಈ ತಪ್ಪು ಎಲ್ಲಿಂದ ಶುರು ಆಯ್ತು, ಆ ತರ ಅವ್ನು ಮಾಡೋದಕ್ಕೆ ಏನ್ ಕಾರಣ, ಈ ತರ ನಾವು ಒಂದಕ್ಕೊಂದು ಲಿಂಕ್ ಕೊಟ್ಕೊಂಡು ಹೋಗ್ಬೋದು. ಬಟ್ ಅಂತ್ಯ ಆಗಿದೆಯಲ್ಲ, ಅದು ತೀರಾ ತಪ್ಪು, ದೊಡ್ಡ ತಪ್ಪು. ಏನೇ ಆಗಿರ್ಲಿ ಆ ಅಂತ್ಯ ಬರಬಾರ್ದಿತ್ತು. ಒಬ್ರು ಜೀವನ ದೊಡ್ಡ ತಪ್ಪು ಅದು. ಸೊ ಅದಕ್ಕೆ ಕಾರಣ ಏನೇನು ಅಂತ ಹುಡುಕೋಯ್ತು ಅಂದ್ರೆ ಲಿಂಕ್ ಸಿಗ್ತಾನೆ ಇರುತ್ತೆ. ಪವಿತ್ರ ಗೌಡ ದರ್ಶನ್ ಮೀಟ್ ಮಾಡಿದ್ದು ಅದು ಅಲ್ಲಿಂದಾನೇ ಶುರು ಆಗುತ್ತೆ. ಸೊ ಈ ಮಟ್ಟಕ್ಕೆ ಹೋಗ್ಬಾರ್ದಿತ್ತು. ಇದು ತೀರಾ ಅವನ್ ಏನೇ ಮಾಡಿರ್ಲಿ ಇವ್ರು ಸುಮ್ಮನೆ ಇರ್ಬೋದಿತ್ತೇನೋ ಅಲ್ವಾ. ಇವ್ರು ಏನಕ್ಕೆ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಇವ್ರದ್ದು ಒಂದು ತಪ್ಪಿತ್ತು. ಆತರ ಅವ್ನ್ ಮೆಸೇಜ್ ಕಳ್ಸಿದ ನನಗೂ ಗೊತ್ತಿಲ್ಲ, ಬಂದ ಆತರ ಇದೆ ಅಂತೆ. ಅವನ್ ಆತರ ಕಳ್ಸಿದ್ಕೆ ನೀವೇನಕ್ಕೆ ರಿಯಾಕ್ಟ್ ಮಾಡ್ತಿದ್ದೀರಾ? ಎಷ್ಟೋ ಜನ ಕಳಿಸ್ತಾರೆ. ಇವತ್ತು ಈ ಸೋಷಿಯಲ್ ಮೀಡಿಯಾ ಅನ್ನೋದಿದೆಯಲ್ಲ, ಅದನ್ನ ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳೋರು ಕಡಿಮೆ, ಕೆಟ್ಟ ರೀತಿ ಯೂಸ್ ಮಾಡ್ಕೊಳ್ಳೋರು ತುಂಬಾ ಜನ, ತುಂಬಾ ಮ್ಯಾಕ್ಸಿಮಮ್ ಅವರೇ. ಸೊ ಹಾಗಾಗಿ ಅದನ್ನ ಆ ಮನುಷ್ಯ ಎಲ್ಲೋ ಇದ್ದ, ಇಲ್ಲ ಹೋಗ್ಲಿ, ನಮ್ಮ ಸರೌಂಡಿಂಗ್ ಅಲ್ಲಿ ಆ ಮನುಷ್ಯ ಒಬ್ಬ ಆಗಿ ಆತರ ಮಾಡ್ತಿದ್ದಿದ್ರೆ ಅವನ್ ಮೇಲೆ ಏನೋ ಅವನು ಇದ್ ಮಾಡ ಅದೇ. ಬಟ್ ಕೊಲೆಗೆ ಆತರ ಅಲ್ಲ ನಾನು ಹೇಳ್ತಿರೋದು. ಒಳ್ಳೆ ಮಾತು ಹೇಳ್ಬೋದಿದ್ದಿಲ್ಲ. ಬಟ್ ಈ ಮನುಷ್ಯ ಯಾರು ಅನ್ನೋದೇ ಗೊತ್ತಿಲ್ಲ. ರೇಣುಕಾಸ್ವಾಮಿ ಇವ್ರಿಗೂ ಸಂಬಂಧನೇ ಇಲ್ಲ. ಎಲ್ಲೋ ಕೂತ್ಕೊಂಡು ಒಂದು ಸೋಷಿಯಲ್ ಮೆಸೇಜ್ ಅಲ್ಲಿ ಈ ತರ ಒಂದು ಕೆಟ್ಟ ಮೆಸೇಜ್, ಫೋಟೋಸ್ ಕಳಿಸ್ಬಿಟ್ಟ ಅಂದ್ಬಿಟ್ಟು ಅವನ್ನ ಈ ರೀತಿ ಮಾಡೋದು ತಪ್ಪೆ. ಸರ್, ಕ್ಯಾಮ್ರಾದಲ್ಲಿ ನಾವು ನೋಡಿದ್ವಿ, ಪವಿತ್ರ ಗೌಡ ಅವರು ವ್ಯಂಗ್ಯವಾಗಿ ನಗೋದು. ಅಂದ್ರೆ ಅವರು ಬಂಧನದಲ್ಲಿದ್ದಾರೆ, ಕಸ್ಟಡಿನಲ್ಲಿದ್ರು ಮನೆಗೆ ಬಂದಿದ್ರು. ಏನೋ ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕಿತ್ತು ಪೊಲೀಸ್ ಅವರು. ಆ ಸಂದರ್ಭದಲ್ಲಿ ಮೇಕಪ್ ಹಾಕೊಂಡಿದ್ರು, ಲಿಪ್ಸ್ಟಿಕ್ ಹಾಕೊಂಡಿದ್ರು, ವ್ಯಂಗ್ಯವಾಗಿ ನಗ್ತಿದ್ರು ಅನ್ನೋಂಥದ್ದನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾವು ಪೋಸ್ಟ್ ಗಳನ್ನ ನೋಡ್ತಾ ಕಾಮೆಂಟ್ಸ್ ಗಳನ್ನ ಓದಿದ್ವಿ. ನೀವೇನಾದ್ರೂ ಅಬ್ಸರ್ವ್ ನೋಡಿದ್ರ ಏನ್ ಅನಿಸ್ತು? ಆ ವಿಡಿಯೋ ನಾನು ನೋಡಿದೆ. ಏನ್ ಅನ್ಸುತ್ತೆ, ಇನ್ನು ಸೀರಿಯಸ್ನೆಸ್, ನಾನು ಆಗ ಬೇರೆ ಯಾವ್ದೋ ಒಂದು ರೀಸನ್ಗೆ ನಿನ್ ಸೀರಿಯಸ್ನೆಸ್ ಇಲ್ಲ, ನೀನ್ ಆಕ್ಟಿಂಗ್ ಇದನ್ನ ಇದಾಗಿ ನಿನ್ ಕಲಿಯಲ್ಲ, ನೀನು ಏನಾದ್ರೂ ಆರ್ಟಿಸ್ಟ್ ಆಗಲ್ಲ. ಈಗಲೂ ಆತರ ವ್ಯಂಗ್ಯ ನಗು ಅದೆಲ್ಲ ಸೀರಿಯಸ್ನೆಸ್ ಇಲ್ಲ. ಈಗ ಮಾಡಿರೋ ಒಂದು ದೊಡ್ಡ ತಪ್ಪು ಅಲ್ವಾ, ಅದು ಅವರಲ್ಲಿ ಆ ಗಿಲ್ಟ್ ಇರಬೇಕು. ತಪ್ಪು ಯಾರಿಂದ, ನನ್ನಿಂದನೇ ಆಗಿರ್ಬೋದು ಅಂತ ಅವಳು ಕನ್ಸಿಡರ್ ಮಾಡಿತ್ತು ಅಂದ್ರೆ ಶಿ ವಿಲ್ ಸಫರ್, ಶಿ ಹ್ಯಾಸ್ ಟು ಸಫರ್. ಅಂಡ್ ಅದನ್ನ ತೋರ್ಸ್ಕೊಂಡ್ ಈ ರೀತಿ ತಗೊಳ್ಳೋದೈತಲ್ಲ, ಇದನ್ನು ಕೇರ್ಲೆಸ್ ಅಂದ್ರೆ ಇದರಿಂದ ಮುಂದೆ ನಾನು ಹೊರಗಡೆ ಬರ್ಬೋದು ಅನ್ನೋ ಒಂದು ಇರ್ಬೋದೇನೋ. ದುಡ್ಡಿದೆ, ನೀವೇ ಹೇಳಿದ್ರಿ ಕೋಟಿ ಒಡತಿ ಅಂತ. 10 ವರ್ಷದ ಮೇಡಮ್, ನಾವು ಕಷ್ಟ ಪಡ್ತಿದೀವಿ ಎಲ್ಲರೂ. ಅಯ್ಯೋ,
ಆ ಥರ ಎಲ್ಲ ಸಾಹುಕಾರರಾಗಿದ್ರೆ ಎಷ್ಟೋ ಜನ ಆಗೋಗಿರೋ. ಕೋಟಿ ಹೊಡೆತಿ, ನನಗೂ ಶಾಕು. ಆಮೇಲೆ ಅಲ್ಲಿ ಶೋರೂಮ್ ಏನೋ ಓಪನ್ ಆಗಿತ್ತು. ನಾನು ಈಗ ಈ ಅವಳ ಬಗ್ಗೆ ನಾನು ತಿರ್ಗಾ ಬಂದಿದ್ದೆ ಯಾವಾಗ ಅಂದರೆ ಈ ನ್ಯೂಸ್ಗಳಿಂದ. ಒಂದು ಶೋರೂಮ್ ಇದೆ ಅಂತ, ರೆಡ್ ಕಾರ್ಪೆಟ್ ಅಂತ ಎಲ್ಲ ನಗು ಬರುತ್ತೆ. ನಿಮ್ಮ ಸುತ್ತಮುತ್ತ ಟೀಮ್ ಅಲ್ಲಿ ಸರ್, ನಿಮ್ಮ ಸಿನಿಮಾ ಮಾಡೋ ಸಂದರ್ಭದಲ್ಲಿ ಇನ್ನೇನು ಅವರು ನಿಮ್ಮ ಸಿನಿಮಾ ಎಲ್ಲ ಮುಗಿಸಿದ್ದಾದ್ಮೇಲೆ ಅವ್ರ ಲೈಫ್ ಅವ್ರು ನೋಡ್ಕೊಂಡ್ರು, ನಮ್ಮ ಮೊಬೈಲ್ ನಂಬರ್ ಏನೋ ನಾಟ್ ರೀಚಬಲ್ ಬಂತು, ಏನಾದ್ರು ನಿಮ್ಮ ಟೀಮ್ ಅವರು ಈ ಸುದ್ದಿ ಬಂದಾದ್ಮೇಲೆ ಮಾತನಾಡ್ಕೊಂಡ್ರ? ಸುಮ್ನೆ ಕ್ಯಾಶುವಲ್ ಫ್ರೆಂಡ್ಸ್ ಮಾತಾಡ್ತಿರ್ತೀವಲ್ಲ, ನಮ್ ಜೊತೆ ಇದ್ದಿದ್ದು ಹುಡುಗಿ ಇವತ್ತು ಹೇಗಾಗೋದ್ರು ಅನ್ನೋ ರೀತಿ. ಡೆಫಿನೆಟ್ಲಿ ಅಲ್ವಾ, ಮಾತಾಡಿರ್ತೀವಿ. ಎಲ್ಲರೂ ಶಾಕ್, ಎಲ್ಲರೂ ಎಲ್ಲಿದ್ದು. ಈ ಶಾಕ್ ಇದು ಎಲ್ಲಿ ಅಂದ್ರೆ ಇದು ತೀರಾ ಕೊಲೆ ಬಗ್ಗೆ ಮಾತಾಡೋದು ಅಷ್ಟೇ ಈಗ. ಬಟ್ ನಮ್ಗೆ ಶಾಕ್ ಅವಾಗ ಮುಂಚೆನೆ ದರ್ಶನ್ ಅವ್ರ ಜೊತೆ ಸಂಬಂಧ ಇದೆ ಅಂತ ತಿಳಿ ಬಂದಾಗ ಅದು ಶಾಕು. ಅವಳು ಮಿನಿ ಕೂಪರ್ ಅಲ್ಲಿ ಬಂದಾಗ ಶಾಕು ಎಲ್ಲರಿಗೂ. ಹೆಂಗೆ ದಿಸ್ ಚೇಂಜ್, ಯಾವಾಗ, ಹೆಂಗೆ, ಯಾರಿಂದ ಅನ್ನೋದು ಇಂಪಾರ್ಟೆಂಟ್. ಸೊ ಹಾಗಾಗಿ ಎಲ್ಲರೂ ಶಾಕ್. ಇವತ್ತು ಅಷ್ಟೇ ಒಳ್ಳೇದಲ್ಲ ಅಂತ ನಾವು ಅವಾಗಲೂ ಮಾತಾಡಿದ್ದು. ಈಗ ಅದು ಆಗಿದೆ, ಒಳ್ಳೇದಲ್ಲ. ಕೆಟ್ಟದ್ದು ಕೆಟ್ಟದ್ದೇ, ಒಳ್ಳೇದು ಒಳ್ಳೇದೇ. ಈಗಾಗಲೇ ತನಿಖೆ ನಡೀತಾ ಇದೆ. ಏನಾದ್ರೂ ಅವ್ರು ತಪ್ಪು ಮಾಡಿದ್ದು ಸಾಬೀತು ಏನಾದ್ರೂ ಆದ್ರೆ ಅವ್ರಿಗೆ ಈ ಶಿಕ್ಷೆ ಆಗ್ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಈಗಾಗಲೇ. ನಿಮ್ಮ ಕೂಗೇನು, ನಿಮ್ಮ ಧ್ವನಿ ಏನು? ಅವರ ಪರವಾಗಿನ ವಿರುದ್ಧವಾಗಿನ? ಪರ ಹೆಂಗೆ, ವಿರುದ್ಧನೇ. ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ತಪ್ಪು ಆಕ್ಚುಲಿ ಈಗ ತಪ್ಪಾಗಿದೆ ಇಲ್ಲ ಅನ್ನೋದು, ಎಲ್ಲಾಗಿದೆ ಅನ್ನೋದನ್ನ ಫಸ್ಟ್ ಕಂಡುಹಿಡಿಬೇಕು. ಕರೆಕ್ಟಾಗಿ ಹೇಳ್ತಿಲ್ಲ, ಕೆಲವರು ಮಾತಾಡ್ದವ್ರೆ, ಆಚೆ ಬಂದ್ಬಿಡ್ತಾರೆ ಅಂತ. ಹಾಗಾಗ್ಬಾರ್ದಲ್ಲ. ಈ ತರ ಒಂದ್ ಕೇಸ್ ಆಯ್ತು ಅಂದ್ರೆ ತುಂಬಾನೇ ಕೇಸ್, ಈ ತರ ದುಡ್ಡಿರೋರು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ಸಾಬೀತಾಗೋಗುತ್ತೆ. ಸೊ ಹಾಗಾಗಿ ತಪ್ಪಾಗಿದ್ರೆ, ಇವ್ರ ಕಡೆಯಿಂದ ತಪ್ಪಾಗಿದ್ರೆ ಡೆಫಿನೆಟ್ಲಿ ಶಿಕ್ಷೆ ಆಗ್ಲೇಬೇಕು. ಆಗತ್ತೆ ಅನ್ನೋದು ನನ್ನ ನಂಬಿಕೆ. ತಪ್ಪಾಗಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ನೋಡುವ. ಸರ್, ಸಿನಿಮಾ ಇಂಡಸ್ಟ್ರಿಗೂ ಬರೋಕ್ಕೂ ಮುಂಚೆ ಅವ್ರಿಗೆ ಮದುವೆ ಆಗಿ ಮಗು ಆಗಿತ್ತು. ಏನಾದ್ರೂ ಪರ್ಸನಲ್ ಮ್ಯಾಟರ್ಗಳನ್ನ ಮಾತನಾಡ್ತಿದ್ರ ಅಥವಾ ಬೇರೆಯವ್ರ ಮುಖಾಂತರ ಏನಾದ್ರೂ ನಿಮಗೆ ಗೊತ್ತಾಗ್ತಿತ್ತ? ಈ ಗಾಸಿಪ್ಸ್ ಅನ್ನೋ ತರ ಇದೆಲ್ಲ ಬರ್ತಿತ್ತಲ್ಲ. ಮದ್ವೆ ಆದಾಗ ಅವ್ಳ ಮಗು ಇದೆ ಅಷ್ಟೇ ಗೊತ್ತಿದ್ದು ನಮ್ಗೆ. ನಾವು ಪರ್ಸನಲ್ ಆಗಿ ಅವಳು ಆ ತರ ಚಾನ್ಸೇ ಕೊಡ್ತಿರ್ಲಿಲ್ಲ. ಇಲ್ಲಾಂದ್ರೆ ಅವಳು ದುಡ್ಡು ಬೇಕಾದಾಗ ಸರ್ ನಂಗೆ ದುಡ್ಡು ಕೇಳೋಳು. ಅದನ್ನ ಬಿಟ್ಟು ಬೇರೆ ರೀತಿ ಬಂದ್ಬಿಟ್ಟು ಪ್ರಾಬ್ಲಮ್ ಹೇಳ್ಕೊಳ್ಳೋದು ಆ ತರ ಏನೂ ಇರ್ಲಿಲ್ಲ. ಫ್ರೆಂಡ್ ಅವಳು ಮನೆಯಿಂದ ಹೊರಗಡೆ ಬಂತು ಅಂದ್ರೆ ಮನೆ ಬಗ್ಗೆ ಅಷ್ಟೊಂದು ಅವಳು ಯೋಚನೆ ಮಾಡ್ತಿರ್ಲಿಲ್ಲ. ಅವಳ ನಡವಳಿಕೆ ಆ ತರ ಇರೋದು. ಏನೇ ಇರ್ಬೋದು, ಅವಳ ಕಷ್ಟ ಇರ್ಬೋದು ಏನೋ, ಬಟ್ ಅದನ್ನ ಹೊರಗಡೆ ತೋರ್ಸ್ಕೊಂತಿರ್ಲಿಲ್ಲ. ಆ ತರ ಇದ್ಲು ಅಷ್ಟೇ. ಇವತ್ತಿನ ಅವರ ಕಾಂಟ್ಯಾಕ್ಟ್ಸ್ ನೋಡ್ತಿದ್ರೆ, ಆ ಒಂದು ಪಾಸ್ಟ್ ಲೈಫ್ ನೋಡ್ತಿದ್ರೆ, ಅವತ್ತು ಹಾಕ್ತಿದ್ದಂತ ಅವರ ಡ್ರೆಸ್ ಬೇರೆ, ಮೇಕಪ್ ಬೇರೆ ಆಗಿತ್ತು, ಹೇರ್ ಸ್ಟೈಲ್ ಬೇರೆ ಆಗಿತ್ತು. ಇವತ್ತು ಎಲ್ಲವೂ ಒಂದು ರೀತಿ ಡ್ರಾಸ್ಟಿಕ್ ಚೇಂಜ್. ಅದೇ ಹೇಳೋಣಲ್ಲ, ಡ್ರಾಸ್ಟಿಕ್ ಚೇಂಜ್ 10 ವರ್ಷದಲ್ಲಿ. 2013, 2024, 10-11 years. ಸಾಧ್ಯ ಹೆಂಗೆ? ಅದಕ್ಕೆ ಅಡ್ಡ ದಾರಿ ಹಿಡಿದ್ರೆ ಎಲ್ಲವೂ ಸಾಧ್ಯ. ಬಟ್ ಒಳ್ಳೆ ದಾರಿ ಕಷ್ಟ ಆಗ್ಬೋದು, ಆದರೆ ಕೆಟ್ಟ ಹೆಸರು ಬರಲ್ಲ. ಸೊ ನನ್ನಿದು ಏನಿತ್ತು, ಏನೇ ಮಾಡಿ ಒಳ್ಳೇದು ಮಾಡಿ, ಬೇರೆಯವ್ರಿಗೆ ತೊಂದರೆ ಕೊಡೋಂಗೆ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಂಗೆ ಇಲ್ಲಿ ತೊಂದರೆ ಆಗಿರೋದಲ್ಲ, ಪ್ರಾಣ ಹೋಗಿದೆ. ಇದು ಮಾತ್ರ ತುಂಬಾನೇ ಶಿಕ್ಷೆ ಆಗ್ಲೇಬೇಕು. ಆಗಿದ್ರೆ ಅವ್ರ ಕಡೆಯಿಂದ ಆಗಿದ್ರೆ ಶಿಕ್ಷೆ ಆಗ್ಲೇಬೇಕು. ಕೊನೆಯದಾಗಿ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಇರ್ಬೋದು, ಅವರ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ, ಒಂದು 5 ತಿಂಗಳು ತುಂಬಿದೆಯೇನೋ. ಇನ್ನು ಈ ಕಡೆ ಈ ಒಂದು ಸಮಸ್ಯೆ ಬೇರೆ, ದರ್ಶನ್ ಅವರ ಫ್ಯಾನ್ಸ್ ಇರಬಹುದು, ಅವರು ಕೂಡ ಒಂದಷ್ಟು ಕೂಗನ್ನ ಹೇಳ್ತಿದ್ದಾರೆ, ನಮ್ಮ ದರ್ಶನ್ ಸರ್ ಏನು ತಪ್ಪು ಮಾಡಿಲ್ಲ, ಇದರಲ್ಲಿ ಪವಿತ್ರ ಗೌಡ ಅವರ ಪಾಲಿದೆ ಅನ್ನುವಂಥದ್ದು. ಈತ ವಿಜಯಲಕ್ಷ್ಮಿ ಅವರು ಬೇಲ್ ತಗೊಳೋದಕ್ಕೆ ಹರಸಾಹಸವನ್ನ ಪಡೆದಿದ್ದಾರೆ. ಎಲ್ಲ ಲಕ್ಷಣಗಳನ್ನು ನೀವು ಗಮನಿಸ್ತಾ ಇದ್ರೆ, ಒಂದು ಪ್ರಜೆಯಾಗಿ ಏನು ಹೇಳ್ಬೇಕಂತ ಕೊನೆದಾಗಿ ಹೇಳ್ತೀರಾ? ನಾನು ಆಸ್ ಎ ಪ್ರಜೆ ಏನ್ ಹೇಳ್ಬೇಕು ಅನ್ಕೊಂತೀನಿ ಅಂದ್ರೆ, ತಪ್ಪೆಲ್ಲಾಗಿದೆ ಅದು ಪೊಲೀಸರು ಕಂಡು ಹಿಡಿತಾರೆ. ಆ ಕಂಡು ಹಿಡಿಯೋದನ್ನ ಮುಚ್ಚಾಗಬಾರ್ದು. ಏನಾಗಿದೆಯೋ ಅದು ಹೊರಗಡೆ ಬರಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಯಾರೇ ಆಗ್ಲಿ. ಫ್ಯಾನ್ಸ್ ಇದ್ದಾರೆ, ಹೌದು, ಫ್ಯಾನ್ಸ್ ಒಳ್ಳೇದಕ್ಕೆ ಇರಬೇಕು. ನಮ್ಮ ತಂದೆ ಹೇಳೋರು, ಸಿನಿಮಾದಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ಒಳ್ಳೇದು ಮಾತ್ರ ಆಯ್ಕೆ ಮಾಡ್ಕೋಬೇಕು, ಕೆಟ್ಟದನ್ನ ಅಲ್ಲೇ ಬಿಡಬೇಕು. ಅಕಸ್ಮಾತ್ ಇವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ, ಹೌದು, ಎಲ್ಲರೂ ಸಪೋರ್ಟ್ ಅದೇ ಇದಕ್ಕೆ ಸಪೋರ್ಟ್ ಮಾಡಿ ಮುಚ್ಚಾಕ್ಬಾರ್ದು.
ಇದನ್ನ ಮುಚ್ಚಾಕಿದ್ರೆ ಯಾರಿಗೂ ನ್ಯಾಯ ಸಿಗಲ್ಲ, ನ್ಯಾಯ ಅನ್ನೋದು ಸಿಗಲ್ಲ. ಇನ್ ಬೇಕಾದ್ರೆ ದುಡ್ಡುಗಳು ಸಿಗ್ಬೋದು ಎಲ್ಲರಿಗೂ ಯಾರ್ಯಾರಿಗೂ ಏನೋ, ಬಟ್ ನ್ಯಾಯ ಅನ್ನೋದು ಸಿಗಲ್ಲ. ನ್ಯಾಯ ಉಳಿಬೇಕು ಅಂತಂದ್ರೆ ಈ ತರ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಯ್ತಾಯ್ತು ಅಂದ್ರೆ ನಮ್ಮ ಸಮಾಜದಲ್ಲೂ ಭಯ ಇರುತ್ತೆ, ಇದು ಮಾಡ್ತು ಅಂದ್ರೆ ಹಿಂಗಾಗುತ್ತೆ, ಇನ್ನು ತಪ್ಪು ಬೇರೆಯವರು ಕಲಿತಾರೆ ಅದರಿಂದ, ತಪ್ಪು ಮಾಡಬಾರ್ದು ಅಂತ. ಸೊ ಇದು ತಿರ್ಗಾ ಅದೇ ತರ ಆಯ್ತು ಅಂದ್ರೆ ಖುಷಿ ಪಡ್ಬೋದು ಕೆಲವರು, ಬಟ್ ತುಂಬಾ ಜನ ದುಃಖ ಪಡ್ತಾರೆ. ಅವ್ರು ರೇಣುಕಾ ಸ್ವಾಮಿ ಅವ್ರು, ನೀವು ಹೇಳಿದ್ರೆ ಅವ್ರ ವೈಫು, ಅವ್ರ ಪಾಪ ಈಗ ಅವ್ರ ಜೀವನ ಏನು, ಜೀವನಕ್ಕೆ ಇದ್ ಮಾಡಿಕೊಟ್ಬಿಟ್ಟು ನಾವು ಎಸ್ಕೇಪ್ ಆಗ್ಬೋದು ಅಂತಲೂ ಯೋಚನೆ ಮಾಡ್ಬೋದೇನೋ. ಬಟ್ ಏನೇ ಆಗಲಿ ನ್ಯಾಯ ಆಚೆ ಅಂದ್ರೆ ಏನಾಗಿದೆ ನಡೆದಿದೆ ಅದು ಜನಗಳ ಮುಂದೆ ಬರಬೇಕು, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಪವಿತ್ರ ಅವರು ಯಾವ ರೀತಿ ವ್ಯಕ್ತಿತ್ವದವರಾಗಿದ್ರು ನೀವು ಪರಿಚಯ ಇದ್ದಾಗ? ಹೇಳ್ದಲ್ಲ, ಜಾಲಿ ಜಾಲಿ ಗರ್ಲ್ ಅವಳು. ಎಲ್ಲರ ಜೊತೆನೂ ಮಿಂಗಲ್ ಆಗ್ತಿದ್ಲು, ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿತ್ತು. ಒಂಥರ ಒಂದು ಸೀರಿಯಸ್ನೆಸ್, ಒಂದು ಸೀರಿಯಸ್ ಸಿಚುವೇಶನ್ ಅಲ್ಲೂ ಅದನ್ನ ಕಾಮಿಡಿಯಾಗಿ ಕನ್ವರ್ಟ್ ಮಾಡ್ತಿದ್ರು ಅಂತ ಇದು. ಬಟ್ ಈಗಿನ ಪವಿತ್ರ ಐ ಡೋಂಟ್ ನೋ, ಈಗ ಅವರು ಎಲ್ಲಿ ಯಾವ ಲೆವೆಲ್ ಇದ್ದಾರೆ ಏನು ಅಂತ ನಂಗೆ ಭೇಟಿ ಇಲ್ಲ, ನಂಗೇನು ಪರಿಚಯ ಅಂದ್ರೆ ಹೇಳ್ತಿಲ್ಲ, ಅವ್ರ ಜೊತೆ ನಮ್ಗೇನು ಇಲ್ಲ. ಈಗಿನ ಪವಿತ್ರ ನನ್ಗೆ ಗೊತ್ತಿಲ್ಲ. ಸೊ ಆವಾಗಿನ ಪವಿತ್ರ ಹೆಂಗಿದ್ಲು ಅಷ್ಟು ಮಾತ್ರ ನಾನು ಹೇಳ್ಬಲ್ಲ. ಆಗ ಅವ್ರ ತಾಯಿನೇನಾದ್ರೂ ಭೇಟಿ ಮಾಡಿದ್ರಾ ನೀವು? ಇಲ್ಲ, ಭೇಟಿ ಅಂದ್ರೆ ಮನೆಗೆ ಹೋದಾಗ, ನಾನು ಭೇಟಿ ಮಾಡಿಲ್ಲ. ನಾನು ಸುಮಾರು ಸತಿ ಹೋಗಿದ್ದೀನಿ ಪಿಕ್ ಮಾಡೋದಕ್ಕೆ ಅಲ್ಲ. ಬಟ್ ಅವ್ರ ತಾಯಿನ ಇವ್ರು ನಮ್ಮ ಅಸಿಸ್ಟೆಂಟ್ ಯಾರ್ಯಾರು ಇದ್ರು ಅವ್ರ ಮನೆಗೆ ಹೋದಾಗ ಅವ್ರ ಜೊತೆ ಮಾತಾಡಿ ಎಲ್ಲ ಮಾತಾಡಿದ್ರು. ಥ್ಯಾಂಕ್ ಯು ಸರ್. ಇದಿಷ್ಟು ನಿರ್ದೇಶಕ ಉಮೇಶ್ ಅವರ ಮಾತಾಗಿತ್ತು. ಅಂದು ಅವರ ಸಿನಿಮಾದಲ್ಲಿ ಇದ್ದಂತಹ ಪವಿತ್ರ ಗೌಡ ಅವರು ಇವತ್ತು ಯಾವ ಕಾರಣಕ್ಕೂ ಅವರು ಪವಿತ್ರ ಗೌಡ ಅಲ್ವೇ ಅಲ್ಲ, ಅಷ್ಟೊಂದು ಚೇಂಜಸ್, ಅಷ್ಟೊಂದು ಬದಲಾವಣೆ ಅವರಲ್ಲಿ ಆಗಿದೆ ಅನ್ನುವಂಥದ್ದನ್ನ ಉಮೇಶ್ ಅವರು ಹೇಳ್ಕೊಂಡಿದ್ದಾರೆ. ಕ್ಯಾಮರಾಮನ್ ಶಿವು ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.